ನಮಸ್ತೆ, ನನ್ನ ಹೆಸರು ಕಲಂದರ್. ನಾವು 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಮಾಡಿರುವ ಪ್ರಾಜೆಕ್ಟ್ ಹೆಸರು ಆಕ್ವಾ ಟ್ರ್ಯಾಕರ್ ಆ್ಯಂಡ್ ಇದರಲ್ಲಿ ಬಳಸಿರುವ ಕಾಂಪೋನೆಂಟ್ಸ್ ಹೆಸರು ವಾಟರ್ ಫ್ಯೂ ಸೆನ್ಸರ್, ವಾಟರ್ ಪಂಪ್, ಆರ್ಡಿನೋ ಬೋರ್ಡ್, ಬ್ರೆಡ್ ಬೋರ್ಡ್, ಮೋಟಾರ್ ಡ್ರೈವರ್ ಎಕ್ಸೆಟ್ರಾ. ಹೇಗೆ ನಮ್ಮ ಸ್ನೇಹಿತರು ಹೇಳಿದರೆ ಈ ಪ್ರಾಜೆಕ್ಟಲ್ಲಿ ಏನೇನು ಕಾಂಪೋನೆಂಟ್ಸ್ ಯೂಸ್ ಮಾಡಿದ್ದಾರೆ, ಅದೇ ಥರ ಫಸ್ಟು ಈ ಪ್ರಾಜೆಕ್ಟ್ ಮಾಡೋ ರೀಸನ್ ಏನಂದರೆ, ನಾನು ಡೈಲಿ ನೋಡ್ತಾ ಇದ್ದೀನಿ ನಮ್ಮ ಸ್ಕೂಲಲ್ಲಿ ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಹ್ಯಾಂಡ್ ವಾಶ್ ಮಾಡ್ತಾರೆ. ಆ ಹ್ಯಾಂಡ್ ವಾಶ್ ಮಾಡ್ತಾರೆ, ಬಟ್ ನೀಟ್ ಅವ್ರಿಗೆ ಬಿಟ್ಟಿಲ್ಲ ಚಿಕ್ಕ ಮಕ್ಕಳು. ಅದಕ್ಕೆ ಏನು ಮಾಡ್ತಾರೆ, ಅವ್ರಲ್ಲಿ ಆಫರ್ ಮಾಡಲ್ಲ, ಹಂಗೆ ಬಂದಿರ್ತಾರೆ. ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿ ಈ ಪ್ರಾಜೆಕ್ಟ್ನ ನಾನು ಮಾಡಿದ್ದೀನಿ. ಅದಕ್ಕೆ ಆ ಪ್ರಾಜೆಕ್ಟ್ ನಾವು ಇದು ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಆ ನಲ್ಲಿ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ನಾವು ಈ ಡಿವೈಸನ್ನು ನಾವು ಕನೆಕ್ಟ್ ಮಾಡಿದ್ರೆ ಆ ಡಿವೈಸ್ ನಾವು ಫಸ್ಟೇ ಕೋಡಿಂಗ್ ಮಾಡ್ತೀವಿ, ಇಷ್ಟು ಲೀಟರ್ ಬರಬೇಕು, ಇಷ್ಟು ಫಾಸ್ಟಲ್ಲಿ ಬರಬೇಕು. ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಬಟನ್ ಆನ್ ಮಾಡಿದ್ರೆ ಅದು ಬರುತ್ತೆ ನೀರು, ಎಷ್ಟು ಫಾಸ್ಟಲ್ಲಿ ಮಾಡಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಲೀಟರ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ನೀವು ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ನೆಕ್ಸ್ಟ್ ಇದು ಜಸ್ಟ್ ನಾನು ಈ ಸ್ಕೂಲಲ್ಲಿ ಜಸ್ಟ್ ನಾವು ಪ್ರಾಬ್ಲಮ್ ಮಾಡಿ ಫೇಸ್ ಮಾಡಿ ಈ ಪ್ರಾಜೆಕ್ಟ್ ಮಾಡ್ತೀವಿ. ನೆಕ್ಸ್ಟು ನೀವು ಅದೇ ಥರ ನೆಕ್ಸ್ಟ್ ನಿಮ್ಮ ಮನೆಯಲ್ಲೂ ಬಳಸ್ಕೊಳ್ಬೋದು. ಹೇಗೆಂದರೆ ಇವಾಗ ನೀವು ಡೈಲಿ ಬ್ರಷ್ ಮಾಡ್ತೀರಾ, ಈ ಡಿವೈಸ್ಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ನಾನು ಬ್ರಷ್ ಮಾಡೋಕ್ಕೆ ಮಾತ್ರ ಎಷ್ಟು ನೀರು ಎಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ದಿವಸ ನೀವು ಕಡಿಮೆ ಹಾಕಿ ಬೆಳೆಸ್ಕೊಳ್ತೀರಾ. ಆ್ಯಂಡು ಇಲ್ಲಾಂದರೆ ನೀವು ಹೇಗೆ ಮಾಡ್ತೀರಾ, ಬ್ರಷ್ ಮಾಡೋ ಟೈಮಲ್ಲಿ ನೀವು ಕೋಡಿಂಗ್ ಮಾಡಿ ಇಷ್ಟೇ ಲೀಟರ್ ಬರಬೇಕು ಅಂತ ಆ ಥರನೂ ಮಾಡ್ಬೋದು. ನೆಕ್ಸ್ಟು ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀರನ್ನು ಮಿತವಾಗಿ ಬೆಳೆಸ್ಕೊಳ್ಬೋದು. ಅದು ನಮ್ಮ ಫ್ಯೂಚರಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ನಾವು ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟು ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಈ ಸ್ಕ್ರೀನಲ್ಲಿ ತೋರಿಸುತ್ತೆ ಇಷ್ಟು ಫಾಸ್ಟಲ್ಲಿ ಬರಬೇಕು ಆ್ಯಂಡ್ ನೆಕ್ಸ್ಟು ಇಷ್ಟು ಸ್ಪೀಡಲ್ಲಿ ಬರಬೇಕಂದ್ರೆ ಇದರಲ್ಲಿ ತೋರಿಸುತ್ತೆ. ಅದೇ ಥರ ನಿಮ್ಮ ಮನೆಯಲ್ಲಿ ನೀವು ಡೈಲಿ ನಿಮಗೆ ಬ್ರಷ್ ಮಾಡಲಿ ಏನೇ ಮಾಡಲಿ ಅದರಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಗೊತ್ತಾಗ್ಬಿಡುತ್ತೆ ಇಷ್ಟು ನಾನು ಬೆಳೆಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ದಿವಸ ನೀವು ಮಿತವಾಗಿ ಬೆಳೆಸ್ಕೊತೀರ. ಈ ಥರ ವರ್ಕ್ ಆಗುತ್ತೆ. ಇಷ್ಟನ್ನು ನಾವು ಮಾತಾಡಿಸಿದ್ದಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದ.